ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘ್ನಾ ಕಿಶೋರ್. ಇವತ್ತು ನಾನಿರೋದು ಮದ್ದೂರಿನಲ್ಲಿ ಅಮ್ಮನ ಮನೆಯಲ್ಲಿ. ಅಲ್ಲಿಂದ ಪ್ಲ್ಯಾನ್ ಮಾಡಿಕೊಂಡು ನಾವು ಹೊಟ್ಟಿದ್ದು ಮೈಸೂರು ಕಡೆಗೆ ಸ್ವಲ್ಪ ಗೋಲ್ಡ್ ಶಾಪಿಂಗ್ ಮಾಡಬೇಕು ಅಂತ ಹೇಳಿ ಭೀಮಾ ಆ್ಯಂಡ್ ಬ್ರದರ್ಸ್ನ ವಿಸಿಟ್ ಮಾಡಿದ್ವಿ. ಅಮ್ಮ, ನಾನು, ತಂಗಿ ಮೂವರೂ ಕೂಡ ಮೈಸೂರಿಗೆ ಹೋಗಿದ್ವಿ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಮಂಡ್ಯದಲ್ಲೇ ಹೋಗಿ ಚೆಕ್ ಮಾಡಬೇಕು ಅಂತ. ಮಂಡ್ಯದಲ್ಲಿ ಕಲೆಕ್ಷನ್ಸ್ ತುಂಬ ಕಡಿಮೆ ಇರುತ್ತೆ ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ಮೈಸೂರಿಗೆ ಹೋದ್ವಿ. ಫೈನಲಿ ಗೋಲ್ಡ್ ಶಾಪಿಂಗ್ ಕೂಡ ಮುಗೀತು. ಗೋಲ್ಡ್ ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ಬರೋದ್ರೊಳಗಡೆ 7:30 ಆಗಿತ್ತು. ಹಾಗೆ ಬರ್ತಾ ಮದ್ದೂರಿನಲ್ಲಿ ಲೇಟೆಸ್ಟ್ ಕಲೆಕ್ಷನ್ಸ್ ಅಂತ ಹೊಸದಾಗಿ ಶಾಪ್ ಓಪನ್ ಆಗಿತ್ತು. ಸೊ ಅಲ್ಲಿಗೆ ಒಮ್ಮೆ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗಿ ಡ್ರೆಸ್ಸಸ್ನ ನೋಡಿದ್ವಿ. ಹುಡುಗಿರಿಗೆ ಇನ್ನೇನು ಡ್ರೆಸ್ಗಳನ್ನ ನೋಡ್ತಾ ಇದ್ದಂಗೆ ಟ್ರಯಲ್ ಮಾಡು ಅಲ್ವಾ. ಸೊ ನಾನು ಹಾಗೆ ಎಲ್ಲ ಡ್ರೆಸ್ಸಸ್ನು ಟ್ರಯಲ್ ಮಾಡಿದೆ. ಡ್ರೆಸ್ಸಸ್ ತುಂಬ ಬಜೆಟ್ ಫ್ರೆಂಡ್ಲಿ ಆಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಲೆಗಿನ್ಸ್ ಕೂಡ ಬ್ರ್ಯಾಂಡೆಡ್ ಲೆಗಿನ್ಸ್ನ ಆಫರ್ ಹಾಕಿದ್ದಾರೆ. 999ಗೆ 4 ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ. ಒಮ್ಮೆ ನೀವು ಕೂಡ ವಿಸಿಟ್ ಮಾಡಿ ನೋಡಿ. ಹಾಗೆ ಎಲ್ಲ ಪರ್ಚೇಸ್ ಮಾಡಿಕೊಂಡು ರಿಟರ್ನ್ ಬರ್ತಾ ಚಾಟ್ಸ್ ಎಲ್ಲ ತಿಂದ್ಕೊಂಡು ಬರೋದ್ರೊಳಗಡೆ ನನ್ನ ಸ್ಯಾಟರ್ಡೆ ಮುಗ್ದೋಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಇದು ಬಂದರೆ ಸಂಡೇ ಮಾರ್ನಿಂಗ್ ಅರೌಂಡ್ 8 ಗಂಟೆ ಅನಿಸುತ್ತೆ. ಸೂರ್ಯ ನೆತ್ತಿ ಮೇಲೆ ಬಂದಿದ್ದಾನೆ ಆವಾಗಲೇ. ಇನ್ನು ಬೆಂಗಳೂರಿನಲ್ಲಿ ಇಂಥ ಬಿಸಿಲು ನೋಡಬೇಕು ಅಂದರೆ ತುಂಬ ಅಪರೂಪ ಅಂತಲೇ ಹೇಳ್ಬೋದು. ಅದಕ್ಕೆ ಟೆರೆಸಿಗೆ ಹೋಗಿ ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ನಮ್ಮ ದೇಹಕ್ಕೆ ವಿಟಮಿನ್ ಡಿ ಎಷ್ಟು ಮುಖ್ಯ ಅಲ್ವಾ. ಸೊ ಸ್ವಲ್ಪ ಹೊತ್ತು ಬಿಸಿಲು ಕಾಯ್ಕೊಂಡು ಕೆಳಗಡೆ ಬರೋದ್ರೊಳಗಡೆ ಅಮ್ಮ ಚಿಕನ್ ತೊಗೊಂಬಂದಿದ್ರು. ಇವತ್ತು ನಾನು ನಿಮಗೆ ಅಮ್ಮನ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅಮ್ಮ ಯಾವ ರೀತಿ ಮಾಡ್ತಾರೆ, ಏನೆಲ್ಲ ಪದಾರ್ಥಗಳನ್ನು ಯೂಸ್ ಮಾಡ್ತಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಬೆಳ್ಳುಳ್ಳಿ, ಒಂದು 10ರಿಂದ 11 ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಶುಂಠಿ ಮತ್ತು ಬ್ಲ್ಯಾಕ್ ಪೆಪ್ಪರನ್ನು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಪೇಸ್ಟ್ ರೀತಿಯಲ್ಲಿ. ಇದೊಂದನ್ನೇ ಅಮ್ಮ ರುಬ್ಕೊಳ್ಳೋದು. ಆ್ಯಕ್ಚುಲಿ ಆಚೆದು ಯಾವುದನ್ನು ಯೂಸ್ ಮಾಡಲ್ಲ ಪೇಸ್ಟು, ಬರೀ ಬಿರಿಯಾನಿ ಮಸಾಲ ಮಾತ್ರ ಹೊರಗಡೆಯಿಂದ ತೊಗೊಂಬರ್ತಾರೆ. ಇವತ್ತು ಬಿರಿಯಾನಿನ ಮಾಡ್ತಿರೋದು ಕುಕ್ಕರ್ನಲ್ಲಿ. ಕುಕ್ಕರ್ ಬಿಸಿಯಾದ ನಂತರ ಒಂದು 7ರಿಂದ 8 ಸ್ಪೂನ್ ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಪಲಾವ್ಗೆ ಏನೆಲ್ಲ ಮಸಾಲ ಐಟಮ್ಸ್ ಬೇಕು ಅಂದರೆ ಮರಾಠಿ ಮೊಗ್ಗು, ಸ್ಟಾರು, ಚಕ್ಕೆ, ಲವಂಗ, ಬೇ ಲೀಫ್ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಅದಷ್ಟು ಫ್ರೈ ಆದ ನಂತರ ನಾವು ಈರುಳ್ಳಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದಾರೆ. ನಂತರದಲ್ಲಿ ಒಂದು 5ರಿಂದ 6 ಹಸಿಮೆಣಸಿಕಾಯಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ತಗೊಂಡಿರುವಂತಹ ಚಿಕನನ್ನು ಹಾಕಿ ಅದನ್ನು ಕೂಡ ಒಂದು 7ರಿಂದ 8 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಇದಕ್ಕೆ ಹಾಗೆಯೇ 1 ಸ್ಪೂನಷ್ಟು ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈ ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಇನ್ನೊಂದು ವಿಷಯ ಹೇಳಬೇಕು. ಆ್ಯಕ್ಚುಲಿ ನಾನು ಮುಂಚೆ ಚಿಕನ್ ಅಂದರೆ ನಾನ್ ವೆಜ್ ತಿಂತಾ ಇರಲಿಲ್ಲ, ಬರೀ ಎಗ್ ಮಾತ್ರ ತಿಂತಾಯಿದ್ದೆ. ಆಫ್ಟರ್ 1.5 ಇಯರ್ ಫೈನಲಿ ನಾನು ನಾನ್ ವೆಜ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮನಸ್ಸಲ್ಲಿ ಅಂದ್ಕೊಂಡಿರೋ ಕೆಲಸ ಆಯಿತು. ಸೊ ಅದಕ್ಕೋಸ್ಕರ ನಾನು ಚಿಕನ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಗ್ತಾಯಿದೆ. ಸೊ ಇವತ್ತು ಒಳ್ಳೆ ಬ್ಯಾಟಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಓಕೆ ಬನ್ನಿ ಮತ್ತು ವೀಡಿಯೋಗೆ ಹೋಗೋಣ. ಸೊ ಇಲ್ಲಿ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದ ನಂತರ ಟೊಮೆಟೊನ ಹಾಕ್ಕೊಂಡು ಟೊಮೆಟೊನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸಾಫ್ಟ್ ಆಗೋವರೆಗೂ. ಅಂದರೆ ಒಂದು 5ರಿಂದ 6 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ಅಮ್ಮ ಏನು ಹೇಳ್ತಾರೆ ಅಂದರೆ, ಈ ಥರ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ಫಾಲೋ ಮಾಡೋದ್ರಿಂದ ಅಂದರೆ ಫ್ರೈ ಮಾಡೋದನ್ನು ನಾವು ಮಾಡೋ ಬಿರಿಯಾನಿಗೆ ತುಂಬ ರುಚಿ ಸಿಗುತ್ತಂತೆ. ಹೌದು, ಬಿರಿಯಾನಿ ಅಂತೂ ಮಸ್ತಾಗಿತ್ತು ಅಂತಲೇ ಹೇಳ್ಬೋದು. ಯಾವ ರೆಸ್ಟೋರೆಂಟ್ಗೂ ಕಡಿಮೆ ಇಲ್ಲ. ಯಾವ ರೆಸ್ಟೋರೆಂಟ್ ಬಿರಿಯಾನಿ ಬೇಡ ಅಂತ ಅನಿಸ್ಬಿಡುತ್ತೆ. ಬಿರಿಯಾನಿ ತಿಂತಾಯಿದ್ರೆ ಸ್ವರ್ಗ ಸಿಕ್ತಂಗೆ ಆಗ್ತಾಯಿತ್ತು ನನಗೆ. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಮತ್ತು ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡಿ ಇಟ್ಕೊಂಡಿದ್ವಿ ಅದರಲ್ಲಿ 2ರಿಂದ 3 ಸ್ಪೂನ್, ಅಂದರೆ ನಿಮಗೆ ಗೊತ್ತಾಗುತ್ತೆ ಅಳತೆಯಲ್ಲಿ. ಅಮ್ಮ ಏನಿದ್ರು ಇಲ್ಲಿ ಕೈ ಅಳತೆಯಲ್ಲಿ ಎಲ್ಲನೂ ಹಾಕ್ಕೋತಾ ಇದ್ದಾರೆ. ಯಾಕೆಂದರೆ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಇರೋ ಕುಕ್ ಅಲ್ವಾ. ಸೊ ಅವರೆಲ್ಲ ಕೈ ಅಳತೆಯಲ್ಲಿ ಹಾಕ್ಕೋತಾರೆ. ನಮ್ಮಂಥವ್ರಾದರೂ ನಾವೆಲ್ಲ ಸ್ಪೂನ್ ಅಳತೆಯಲ್ಲಿ, ಕಪ್ ಅಳತೆಯಲ್ಲಿ ಹಾಕ್ಕೋತೀವಿ. ಸೊ ಇವಾಗ ಒಂದು 2ರಿಂದ 3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಮಾಡಬೇಕಾದ್ರೆ ಚಿಕನ್ ಏನು ಗಮ್ ಅಂತ ಇತ್ತು ಅಂದರೆ ಆ ಅರೋಮಾ ಅಷ್ಟೇ ಸೊಗಸಾಗಿತ್ತು ಅಂತ ಹೇಳ್ಬೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಈ ಟೈಮ್ನಲ್ಲೇ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು 2ರಿಂದ 3 ಸ್ಪೂನಷ್ಟು
ಕರ್ಡ್ ಕೂಡ ಹಾಕ್ಕೊಂಡು ಅದನ್ನು ಕೂಡ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕನ್ ಜೊತೆ. ಇಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಚಿಕನಲ್ಲಿರೋ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಮಗೆ ಗೊತ್ತಾಗುತ್ತೆ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಅದು ಫ್ರೈ ಆದಮೇಲೆ. ಆನಂತರದಲ್ಲಿ ಇದಕ್ಕೆ ನಾವು ಬಿರಿಯಾನಿ ಪೌಡರ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿನ MTR ಬಿರಿಯಾನಿ ಪೌಡರ್ನ ಅಮ್ಮ ಯೂಸ್ ಮಾಡ್ತಾಯಿದ್ದಾರೆ. ಬಿರಿಯಾನಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಕೂಡ ಒಂದು 2 ರಿಂದ 3 ನಿಮಿಷಗಳ ಕಾಲ ಅದರದ್ದು ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಏನಿದೆ ಈ ಪ್ರೊಸೆಸಲ್ಲೇ ಚಿಕನ್ನು ಆಲ್ರೆಡಿ ಒಂದು 50% ಬೆಂದಿರುತ್ತೆ. ಫ್ರೈ ಮಾಡಿನೇ ಚಿಕನ್ ಬೆಂದಿರುತ್ತೆ. ಅದರ ಅರೋಮಾ ಕೂಡ ತುಂಬ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಾವಿಲ್ಲಿ ಇನ್ನೊಂದನ್ನ ಅಬ್ಸರ್ವ್ ಮಾಡ್ಬೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾತ್ರ ಗ್ರೈಂಡ್ ಮಾಡ್ಕೊಂಡಿರೋದು ಬಿಟ್ಟರೆ ಯಾವುದೇ ಏನನ್ನೇ ಬೇರೆ ಪದಾರ್ಥಗಳನ್ನು ನಾವಿಲ್ಲಿ ಗ್ರೈಂಡ್ ಮಾಡ್ಕೊಂಡಿಲ್ಲ. ಪುದೀನ ಸೊಪ್ಪಾಗಿರ್ಬೋದು, ಕೊತ್ತಂಬರಿ ಸೊಪ್ಪು, ಎವ್ರಿಥಿಂಗ್ ಹಾಗೆ ಹೆಚ್ಚಿಟ್ಟು ಹಾಕ್ಕೊಂಡಿರೋದು. ಇಲ್ಲಿ ಯಾವುದನ್ನೇ ಗ್ರೈಂಡ್ ಮಾಡಿ ಅಥವಾ ಕಾಯಿ ಹಾಕೋದು ಏನನ್ನೂ ಮಾಡಿಲ್ಲ. ಎಲ್ಲ ಹೆಚ್ಚಿಟ್ಕೊಂಡು ಟೊಮೆಟೊನೂ ಕೂಡ ಅಷ್ಟೇ. ಹಾಗೆ ಕೆಲವರು ಟೊಮೆಟೊ ಪ್ಯೂರಿ ಹಾಕೋತಾರೆ. ಟೊಮೆಟೊ ಪ್ಯೂರಿ ಹಾಕೋದಕ್ಕಿಂತ ಈ ಥರ ಒಮ್ಮೆ ಮಾಡಿ ನೋಡಿ, ನೀವು ನಿಜ ಈ ಬಿರಿಯಾನಿಗೆ ಫಿದಾ ಆಗ್ತೀರಾ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಚಿಕನ್ ಫ್ರೈ ಆದ ನಂತರ ಒಂದು 2 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ದಾರೆ. ಕಾಶ್ಮೀರಿ ಚಿಲ್ಲಿ ಪೌಡರ್ನ ಯೂಸ್ ಮಾಡೋ ಕಾರಣ ಏನಂದರೆ ಬಣ್ಣ, ರೆಡ್ನೆಸ್ ತುಂಬ ಚೆನ್ನಾಗಿ ಕೊಡುತ್ತೆ ಬಿರಿಯಾನಿಗೆ ಅಂತಲೇ ಹೇಳ್ಬೋದು. ಚಿಲ್ಲಿ ಪೌಡರ್ ಹಾಕಿದ ನಂತರ ಅಳತೆಗೆ ತಕ್ಕಷ್ಟು ನೀರನ್ನು ಹಾಕಿ ನಾವು ಕುದಿಲಿಕ್ಕೆ ಬಿಡಬೇಕು ಇದನ್ನು. ಇವಾಗ ಇದಕ್ಕೆ ಸ್ವಲ್ಪ ಸೋಂಪು ಕಾಳನ್ನು ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಕೂಡ ಮಿಕ್ಸ್ ಮಾಡಿ ಏನಿದೆ ಇದು ಎಲ್ಲ ಮಸಾಲ ಕುದಿಲಿಕ್ಕೆ ಬಿಡ್ತಾಯಿದ್ದೀವಿ. ಯಾಕೆ ಅಂದರೆ ನಾನು ವಾಂಗಿಬಾತು ಹಾಗೆ ಪಲಾವ್ ಎಲ್ಲ ಮಾಡಿದಾಗ ನಾನು ಹೇಳಿದ್ದೀನಿ, ನನ್ನ ಅಮ್ಮ ಏನು ಹೇಳ್ಕೊಟ್ಟಿದ್ದಾರೆ ಅದೇ ಸೇಮ್ ಪ್ರೊಸೀಜರ್ನೇ ನಾನು ಫಾಲೋ ಮಾಡೋದು. ನೋಡಿ ಅಮ್ಮನೂ ಹಾಗೇ ಮಾಡೋದು. ಅಮ್ಮ ಯಾವ ರೀತಿ ಮಾಡ್ತಾರೆ ಅದೇ ಪ್ರೊಸೆಸ್ನ ನಾನು ಇಲ್ಲಿ ಫಾಲೋ ಮಾಡೋದು. ಆ್ಯಕ್ಚುಲಿ ನೀರೆಲ್ಲ ಚೆನ್ನಾಗಿ ಕುದ್ದ ಮೇಲೆ ಅಕ್ಕಿನ ಸೇರಿಸ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಅಕ್ಕಿನ ಸೇರಿಸಿ ಆಮೇಲೆ ನೀರನ್ನು ಹಾಕಿ ತಕ್ಷಣಕ್ಕೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಡ್ತಾರೆ. ಬಟ್ ಇಲ್ಲಿ ನೀರು ಚೆನ್ನಾಗಿ ಕುದ್ದ ಮೇಲೆ ಅಕ್ಕಿನ ಸೇರಿಸ್ತಾ ಇದ್ದೀವಿ. ಮತ್ತು ಇನ್ನೊಂದು ಪಾಯಿಂಟು, ಈ ಬಿರಿಯಾನಿನ ಮಾಡಬೇಕಾದ್ರೆ ಅಮ್ಮ ಹೇಳಿದ್ದೇನೆಂದರೆ ಕುಕ್ಕರ್ ವಿಷಲ್ನ ಕೂಗಿಸ್ಬಾರ್ದು. ಯಾಕೆ ಅಂದರೆ ಅಕ್ಕಿ ಆಲ್ರೆಡಿ 98% ಓಪನ್ ಲಿಡ್ಡಲ್ಲೇ ಬೆಂದಿರಬೇಕು. ನೋಡ್ತಾ ಇದ್ದೀರಲ್ಲ, ಈ ಹದಕ್ಕೆ ಬೆಂದ ನಂತರನೇ ಅಮ್ಮ 1 ಹೋಳಷ್ಟು ನಿಂಬೆಹಣ್ಣನ್ನ ಸ್ಕ್ವೀಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತಾರೆ. ಬಟ್ ಕುಕ್ಕರು ಬರೀ ಪ್ರೆಷರ್ ಕಟ್ಟಬೇಕಷ್ಟೇ ಹೊರತು ಕುಕ್ಕರ್ ವಿಷಲ್ಲು ಕೂಗಬಾರ್ದು. ಇನ್ನೇನು ಕುಕ್ಕರು ಪ್ರೆಷರ್ ಕಟ್ತಾ ಇದೆ ಅನ್ನೋ ಟೈಮಲ್ಲಿ ನಾವು ಸ್ಟವ್ನ ಆಫ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಬಿಸಿ ಬಿಸಿಯಾದ ಬಿರಿಯಾನಿ ರೆಡಿಯಾಗಿದೆ. ನೋಡ್ತಾ ಇದ್ರೇ ನಿಜ ನೀವು ನಂಬ್ತಿರೋ ಬಿಡ್ತಿರೋ, ಕುಕ್ಕರ್ ತೆಗಿತಾ ಇದ್ದಂಗೆ ನಾನು ತಟ್ಟೆ ಹಿಡ್ಕೊಂಡು ನಿಂತಿದ್ದೆ ಅಂತ ಹೇಳ್ಬೋದು ಬಿರಿಯಾನಿ ತಿನ್ನಲಿಕ್ಕೆ. ಅಷ್ಟು ಸೊಗಸಾಗಿತ್ತು ಬಿರಿಯಾನಿ. ನೀವು ಒಮ್ಮೆ ಈ ರೀತಿ ಪ್ರೊಸೀಜರ್ನಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ರುಚಿಯಾಗಿರುತ್ತೆ. ಬಿರಿಯಾನಿ ಜೊತೆ ಕಾಂಬಿನೇಷನ್ ಚಿಲ್ಲಿ ಚಿಕನ್ ಮಸ್ತಾಗಿತ್ತು ಅಂತಲೇ ಹೇಳ್ಬೋದು. ಒಳ್ಳೆ ಬ್ಯಾಟಿಂಗ್ ಮಾಡಿದೆ ನಾನಂತೂ ಸಂಡೇ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮುಂದೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.